ಕನ್ನಡದ ಹೆಸರಾಂತ ನಿರೂಪಕಿ ಅನುಶ್ರೀ ಅವರ ಮದುವೆ ಬಗ್ಗೆ ಆಗಾಗ ಚರ್ಚೆಗಳಾಗ್ತಾನೆ ಇರುತ್ತೆ. ಅನುಶ್ರೀ ಮದುವೆ ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ಅಭಿಮಾನಿಗಳು ಪದೇ ಪದೇ ಕೇಳ್ತಿರ್ತಾರೆ. ಅನುಶ್ರೀ ಮದುವೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ್ಗೆ ಚರ್ಚೆಗಳು ಕೂಡ ಆಗ್ತಾ ಇರುತ್ತವೆ. ಆದ್ರೀಗ ತಮ್ಮ ಮದುವೆ ಬಗ್ಗೆ ಇದೇ ಮೊದಲ ಬಾರಿಗೆ ಅನುಶ್ರೀ ಮಾತನಾಡಿದ್ದಾರೆ. ಇಷ್ಟು ದಿನ ಮದುವೆ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಜಾರ್ಕೊಳ್ತಾ ಇದ್ದಂತ ಅನುಶ್ರೀ ಇಲ್ಲ ಇದೇ ವರ್ಷ ನಾನು ಹಸೆಮಣೆ ಏರ್ತೀನಿ ಅಂತ ಹೇಳಿ ಅಚ್ಚರಿ ಮೂಡಿಸಿದ್ದಾರೆ. ಅಕ್ಕ ನೀವ್ ಹೇಳಿ, ನಿಮ್ ಹುಡುಗ ಹೇಗಿರ್ಬೇಕು? ಫಸ್ಟ್ ಆಫ್ ಆಲ್ ಅವನು ಹುಡುಗ ತುಂಬಾ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ನನ್ ಪರವಾಗಿಲ್ಲ, ಅವ್ನ್ ಲೈಫ್ ಪರವಾಗಿ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು ನನ್ಗೆ. ಯಾವಾಗ ಮದ್ವೆ? ನನ್ನನ್ನು ಬದುಕಿಸ್ ಬಿಡ್ಬೇಕು. ಯಾವಾಗ ಮದ್ವೆ? ಈ ವರ್ಷ ಅನುಶ್ರೀ ಮದ್ವೆ ಗ್ಯಾರಂಟಿ. ಹೆಡ್ಲೈನ್ ಹೌದಾ? ಹೌದು. ನೀವ್ ಯಾಕ್ರಿ ಬೇಜಾರಾಗ್ತಾ ಇದ್ದೀರಾ? ಅಜ್ಜಿ ಇದು ವೈರಲ್ ಆಗೋ ಕಂಟೆಂಟ್ ಅಂದ್ರೆ ಹೇಳಿ ಪ್ಲೀಸ್ ಇನ್ನೊಂದ್ಸಲ ಹೇಳಿ. ಅಲ್ಲ ನಾಗಭೂಷಣ್, ಈ ತಿಂಗಳ 10ನೇ ತಾರೀಕು ವಿದ್ಯಾಪತಿ ಬರ್ತಾ ಇದಾರೆ. ಈ ವರ್ಷ 2025 ಅನುಪತಿ ಬರ್ಬೋದು. ಅಕ್ಕ ನೀವ್ ಹೇಳಿ, ನಿಮ್ ಹುಡುಗ ಹೇಗಿರ್ಬೇಕು? ಫಸ್ಟ್ ಆಫ್ ಆಲ್ ಅವನು ಹುಡುಗ ತುಂಬಾ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ನನ್ ಪರವಾಗಿಲ್ಲ, ಅವ್ನ್ ಲೈಫ್ ಪರವಾಗಿ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು ನನ್ಗೆ. ಯಾವಾಗ ಮದ್ವೆ? ನನ್ನನ್ನು ಬದುಕಿಸ್ ಬಿಡ್ಬೇಕು. ಯಾವಾಗ ಮದ್ವೆ? ಈ ವರ್ಷ ಅನುಶ್ರೀ ಮದ್ವೆ ಗ್ಯಾರಂಟಿ. ಹೆಡ್ಲೈನ್ ಹೌದಾ? ಹೌದು. ನೀವ್ ಯಾಕ್ರಿ ಬೇಜಾರಾಗ್ತಾ ಇದ್ದೀರಾ? ಅಜ್ಜಿ ಇದು ವೈರಲ್ ಆಗೋ ಕಂಟೆಂಟ್ ಅಂದ್ರೆ ಹೇಳಿ ಪ್ಲೀಸ್ ಇನ್ನೊಂದ್ಸಲ ಹೇಳಿ. ಅಲ್ಲ ನಾಗಭೂಷಣ್, ಈ ತಿಂಗಳ 10ನೇ ತಾರೀಕು ವಿದ್ಯಾಪತಿ ಬರ್ತಾ ಇದಾರೆ. ಈ ವರ್ಷ 2025 ಅನುಪತಿ ಬರ್ಬೋದು. ಕೇಳಿಸ್ಕೊಂಡ್ರಲ್ಲ, ಇದೇ ವರ್ಷ ಮದುವೆ ಫಿಕ್ಸ್, ಈ ವರ್ಷನೇ ಅನುಪತಿ ಬರ್ತಾರೆ ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ತಮ್ಮ ಮದುವೆ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಅನುಶ್ರೀ. ವಿದ್ಯಾಪತಿ ಚಿತ್ರತಂಡದ ಜೊತೆ ಇನ್ಸ್ಟಾ ಲೈವ್ ನಲ್ಲಿದ್ರು ಅನುಶ್ರೀ. ನಟಿ ಮಲೈಕಾ ಹಾಗೆ ನಟ ನಾಗಭೂಷಣ್ ಅವ್ರ ಜೊತೆ ಇನ್ಸ್ಟಾ ಲೈವ್ ಬಂದಿದ್ರು. ಆ ಸಂದರ್ಭದಲ್ಲಿ ನಾಗಭೂಷಣ್ ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿದ ಅನುಶ್ರೀ ಇದೇ ವರ್ಷ ಮದುವೆ ಆಗ್ತೀನಿ ಅಂತ ಹೇಳಿ ಬಹಳ ಸ್ಪಷ್ಟ ಮಾತುಗಳಿಂದ ಹೇಳಿದ್ದಾರೆ. ಹಾಗಾಗಿ ಅನುಪತಿ ಯಾರಾಗ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಅನುಪತಿ ಯಾರು ಅಂತ ತಿಳಿಸ್ತೀನಿ ಅಂತ ಹೇಳೋ ಮೂಲಕ ಸಿಂಗಲ್ ಲೈಫ್ಗೆ ಗುಡ್ ಬೈ ಹೇಳುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಆಂಕರ್ ಅನುಶ್ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.